ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ನ್ಯೂಸ್ 9 B9ಗೆ ಸ್ವಾಗತ. ಇಂದಿನ ವಿಶೇಷ ಸುದ್ದಿ ಭಾಲ್ಕಿಯಿಂದ. ಭಾಲ್ಕಿಯಲ್ಲಿ ಕಲ್ಲು ಮತ್ತು ತೂಕ ಮಾಪನ ಇಲಾಖೆ ಅಧಿಕಾರಿಗಳ ವಿರುದ್ಧ ಧರಣಿ ಸತ್ಯಾಗ್ರಹ. ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣ ಹಾಗೂ ದಲಿತ ಸಂಘರ್ಷ ಸಮತಾವಾದ ಬಣ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಭಾಲ್ಕಿ ಪಟ್ಟಣದ ತಹಸೀಲ್ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಭಾಲ್ಕಿ ತಾಲೂಕಿನ ಕಲ್ಲು ಮತ್ತು ತೂಕ ಮಾಪನ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಅವರನ್ನು ತಕ್ಷಣ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಸಂಘಟನೆಗಳ ಮುಖಂಡರು ಆರೋಪಿಸಿದಂತೆ ಇಲಾಖೆಯ ಅಧಿಕಾರಿಗಳು ನಿರಂತರವಾಗಿ ಕಚೇರಿಗೆ ಗೈರು ಹಾಜರಾಗುತ್ತಿದ್ದು, ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ದಿನಾಚರಣೆಯ ಸಂದರ್ಭದಲ್ಲಿಯೂ ಖಾಸಗಿ ವ್ಯಕ್ತಿಗಳಿಂದ ಧ್ವಜಾರೋಹಣ ಮಾಡಿಸಲಾಗುತ್ತಿದೆ ಎಂದು ದೂರಿದರು. ಅಲ್ಲದೆ ಅಧಿಕಾರಿಗಳು ವ್ಯಾಪಾರಿಗಳ ತೂಕದ ಕಲ್ಲುಗಳನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ವ್ಯಾಪಾರಿಗಳಿಗೆ ಭೇಟಿ ನೀಡುತ್ತಿಲ್ಲ ಎಂದು ಆರೋಪಿಸಿದರು. ಕೆಲವು ಹಣ್ಣಿನ ವ್ಯಾಪಾರಿಗಳು ಶಾಬಾದಿ ಕಲ್ಲುಗಳಿಂದ ತೂಕ ಮಾಡುತ್ತಿದ್ದು, ಇದರಿಂದ ಸಾರ್ವಜನಿಕರಿಗೆ ಅನ್ಯಾಯವಾಗುತ್ತಿದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ತಿಂಗಳಿಗೆ ಒಮ್ಮೆ ಮಾತ್ರ ಕಚೇರಿಗೆ ಬರುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಧರಣಿ ಸ್ಥಳದಲ್ಲಿ ಟೆಂಟ್ ಅಳವಡಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಸತ್ಯಾಗ್ರಹಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಜೈ ಘೋಷಣೆಗಳನ್ನು ಕೂಗಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಈ ಧರಣಿ ಸತ್ಯಾಗ್ರಹಕ್ಕೆ ರಾಜಭೂಷಣ ಎಸ್. ಭಾಟಸಾಂಗವಿಕರ, ತಾಲೂಕು ಅಧ್ಯಕ್ಷರು, ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ, ಭಾಲ್ಕಿ ಹಾಗೂ ರಾಜಕುಮಾರ ಬೌದ್ಧೆ, ತಾಲೂಕು ಅಧ್ಯಕ್ಷರು, ದಲಿತ ಸಂಘರ್ಷ ಸಮಿತಿ ಸಮತಾವಾದ ನೇತೃತ್ವ ವಹಿಸಿದ್ದರು. ಸ್ಥಳಕ್ಕೆ ಆಗಮಿಸಿದ ಭಾಲ್ಕಿ ಗ್ರೇಡ್ 2 ತಹಶೀಲ್ದಾರ್ ಪಲ್ಲವಿ ಬೆಳಕೆರೆಯವರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಹೋರಾಟ ನಡೆಸಲಾಯಿತು. ಈ ಸಂದರ್ಭದಲ್ಲಿ ವಿಲಾಸ್ ಮೋರೆ, ಸಂಜು ಕುಮಾರ್ ಭಾವಿಕಟ್ಟಿ, ಉಮೇಶ್ ಭೂರಾಳೆ, ಶಿವಾಜಿ, ಪರಶುರಾಮ್, ಶಾಲಿವಾಹನ್, ರವಿ ಗೌಡಿ, ತುಕಾರಾಮ್, ರಾಜು, ರಾಜಕುಮಾರ್ ಹುಪ್ಪಳ, ದೇವಿದಾ ಶರ್ಮಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. DSS DSS जिंदाबाद जिंदाबाद DSS DSS जिंदाबाद जिंदाबाद कर्नाटक दलित संघर्ष समिति एन मूर्ति बणಕ್ಕೆ कर्नाटक दलित संघर्ष समतावाद के बोलो भीम भगवान की, बोलो भीम भगवान की। DSS जिंदाबाद 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 जिंदाबाद। ನಿಜವಾಗ್ಲೂ ನಾನು ಹಿಂದೂಗಳನ್ನು ಕೇಳಿದ್ದೇನೆ, ಅವರು ಆಫೀಸಿಗೆ ಬರಲ್ಲಂತ ಹಾಗೂ ಎಲ್ಲ ಜನರ ಸಮಸ್ಯೆಗಳ ಬಹಳಷ್ಟು ನನಗೆ ಮೊದಲು ಕೂಡ ಹೇಳಿದ್ದಾರೆ. ಇವತ್ತು ನಮ್ಮ ರಾಜ್ಕುಮಾರ್ ಬೌದ್ಧೆ ಇರ್ಬೋದು, ರಾಜ್ಕುಮಾರ್ ನಮ್ಮದು ಬಾಡ್ಸಿಂಗೆ ಇರ್ಬೋದು, ರವಿ ಇರ್ಬೋದು, ಅನೇಕರು ಇಲ್ಲಿ ನಮ್ಮ ಪ್ರಮುಖರು ಎಲ್ಲರೂ ಉಪಸ್ಥಿತಿದ್ದಾರೆ. ತಹಸೀಲ್ದಾರ್ ಮೇಡಮ್ ಅವರಿಗೆ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಏನಂದ್ರೆ ಅವರು ಆಫೀಸ್ಗೆ ಬಂದು 1 ವರ್ಷದಿಂದ ಅವರು ಬರ್ತಾ ಇಲ್ಲ. ಇನ್ನೊಂದು ಯಾವುದೇ ಮಹಾಪುರುಷರ ಜಯಂತಿಗೂ ಕೂಡ ಅವರು ಬರ್ತಾ ಇಲ್ಲ. ಆದ್ದರಿಂದ ಅಂತ ವ್ಯಕ್ತಿಗೆ ತಾವು ಕೂಡಲೇ ಇಲ್ಲಿಂದ ಟ್ರಾನ್ಸ್ಫರ್ವನ್ನು ಮಾಡಬೇಕು, ಇಲ್ಲ ಹೋದರೆ ಅವನ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಬೇಕಂತಕ್ಕಂಥ ನಾನು ಇವರೆಲ್ಲರ ಪರವಾಗಿ ಇದು ನನ್ನ ವೈಯಕ್ತಿಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ. ಆದ್ದರಿಂದ ಇವತ್ತು ಈ ಮಾತನ್ನು ನಾನು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಿಗೂ ಕೂಡ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೂ ಅವರಿಗೂ ಕೂಡ ನಾನು ಇದರ ಬಗ್ಗೆ ನಾನು ಮಾತುಗಳನ್ನು ಆಡಕ್ಕೆ ನಾನು ಕೂಡ ಸಿದ್ಧ ಇದ್ದೇನೆ, ಅವರಿಗೂ ತಿಳಿಸ್ತೇನೆ. ಹಾಗೂ ಇದರಲ್ಲಿ ನಮ್ಮ ಸಂಜೆ ಕರ್ನಾಟಕ ದಲಿತ ಸಮಿತಿ ಸಮತಾವಾದ ಹಾಗೂ ಎನ್ ಮೂರ್ತಿ ಬಣ್ಣ ಅವರ ಇಬ್ಬರ ಅಧ್ಯಕ್ಷತೆಯಲ್ಲಿ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡಲಾಗಿದೆ. ಏಕೆಂದರೆ ಇವತ್ತು ಭಾಲ್ಕಿ ತಾಲೂಕಿನಲ್ಲಿ ಸುಮಾರು ತಿಂಗಳಿಂದ ಸುಮಾರು ವರ್ಷಗಳಿಂದ ಅವರು ತೂಕ ಮಾಪ ಅಧಿಕಾರಿಗಳಾದ ಅವರು ಇಲ್ಲಿ ಯಾವುದೇ ಕೆಲಸವನ್ನು ಬಗ್ಗೆ ಸರಿಯಾಗಿ ಸೂಕ್ಷ್ಮವಾಗಿ ಡ್ಯೂಟಿಗೆ ಬರಲ್ಲ. ಎಲ್ಲಿ ಯಾವ ದುಕಾನ್ಗೆ ಹೋಗಿಸಿಂದ ಅವ್ರು ತೂಕ ಅಳತೆ ಎಷ್ಟು ಯಾವ ದುಕಾನದಲ್ಲಿ ಏನು ನಡೆದ ಏನಿಲ್ಲ ಅವ್ರು ಏನಿಲ್ಲ ಅವ್ರು ಏನಪ್ಪ ಅಂದ್ರೆ ಸ್ವಲ್ಪ ಹಣ ತಗೊಂಡು ಅವರು
ಇಲ್ಲಿದ್ದಂಥ ಜನರಿಗೆ ಏನಪ್ಪ ಅಂದ್ರೆ ಮೋಸ ಮಾಡ್ತಾರೆ. ಇವತ್ತು ನಮ್ಮ ತಹಸೀಲ್ದಾರ್ ಸಾಹೇಬರು ಮೇಡಮ್ ಅವರಿಗೆ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಈಗಾಗಲೇ ನಮ್ಮ ಅಣ್ಣವರಾದ ಇಲ್ಲಸ್ತ್ರ ಮೌರ್ಯವರು ಸೂಕ್ಷ್ಮವಾಗಿ ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಾನು ಹೆಚ್ಚು ಎಲ್ಲರೂ ನಮ್ಮ ಗೆಳೆಯರು ಆಲ್ರೆಡಿ ಮಾತಾಡಿದ್ದಾರೆ. ಇವತ್ತು ಎನ್ ಮೂರ್ತಿ ಬಣ್ಣ ಹಾಗೂ ದಲಿತ ಸಂಘರ್ಷ ಸಮಿತಿ ಸಮತಾವಾದ ಇವರ ಸಂಯುಕ್ತ ಆಶ್ರಯದಲ್ಲಿ ಬಾಲ್ಕಿ ತಾಲೂಕಿನಲ್ಲಿದ್ದಂಥ ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಇಲಾಖೆ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕಚೇರಿಗೆ ಬರದೆ ಹಾಗೂ ಮಹಾತ್ಮರ ಜಯಂತಿಯನ್ನು ಆಚರಣೆ ಮಾಡದೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸುತ್ತಿದ್ದು ಇದು ಕಾನೂನಿನಲ್ಲಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಬಾಲ್ಕಿ ಪಟ್ಟಣದಲ್ಲಿ ಹಾಗೂ ಬಾಲ್ಕಿ ತಾಲೂಕಿನಲ್ಲಿ ವಿವಿಧ ರೀತಿಯ ವ್ಯಾಪಾರಿಗಳು ಸಹ ತಮ್ಮ ಅಳತೆ ತೂಕವನ್ನು ಸರಿಯಾಗಿ ನಿರ್ವಹಿಸದೆ ಅದರಲ್ಲಿ ಅವ್ಯವಹಾರ ಮಾಡ್ತಾ ಇದ್ದಾರೆ. ಇದಕ್ಕೆ ತನಿಖೆ ಮಾಡ್ತಾ ಇಲ್ಲ ಸಂಬಂಧ ಅಧಿಕಾರಿಗಳು. ಈ ಅಧಿಕಾರಿ ಸಂಬಂಧಪಟ್ಟ ವ್ಯಾಪಾರಸ್ಥರಿಗೆ ಶಾಮೀಲಾಗಿ ಈ ಸಾರ್ವಜನಿಕರಿಗೆ ಮಾಡುತ್ತಿರುವ ಅಳತೆ ತೂಕದಲ್ಲಿ ಮೋಸವನ್ನ ಅವರು ತಡೆ ಹಿಡಿದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಲೀಗಲ್ ಮೆಟ್ರಾಲಜಿ ಬಾಲ್ಕಿ ತಾಲೂಕಾ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸಂಬಂಧಪಟ್ಟ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳ ಹೋಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಸಂಘಟನೆ ನಾನು ತಿಳಿಸ್ತೇನೆ. ಅದೇ ರೀತಿ ಕರ್ನಾಟಕ ದಲಿತ ಸಂಘ ಸಮಿತಿಗೆ, ಕರ್ನಾಟಕ ದಲಿತ ಸಂಘ ಸಮಿತಿ ಹೋರಾಟಕ್ಕೆ ಈಶ್ವರ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಸಮಿತಿ ಸಮತಾವಾದ ಮತ್ತು ಎನ್ ಮೂರ್ತಿ ಬಾಲ್ಕಿ ಶಾಖೆ ಬಾಲ್ಕಿ ವತಿಯಿಂದ ಸಲ್ಲಿಸಿದ ಬಾಲ್ಕಿ ಕಲ್ಲು ಮತ್ತು ತೂಕ ಮಾಪನ ಇಲಾಖೆ ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ನೀವು ಮನವಿಯನ್ನು ಸಲ್ಲಿಸಿರುತ್ತೀರಿ. ಸದರಿ ಮನವಿಯನ್ನು ಮುಂದಿನ ಕ್ರಮಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಇವರಿಗೆ ಸಲ್ಲಿಸ್ತಾರೆ. ದಲಿತ ಸಂಘರ್ಷ ಸಮಿತಿ ವತಿಯಿಂದ ಒಂದು ದಿವಸ ಸಾಂಕೇತಿಕ ಧರಣಿ ಹಮ್ಮಿಕೊಳ್ಳಲಾಗಿದೆ. ಕಲ್ಲು ತೂಕ ಮಾಪ ಭ್ರಷ್ಟ ಅಧಿಕಾರಿ ವಿರೋಧ ನಾವು ಧರಣಿ ಹಮ್ಮಿಕೊಳ್ಳಲಾಗಿದೆ. ಇವರು ಮಾರ್ಕೆಟ್ದಲ್ಲಿ ಇವತ್ತು ಕಿರಾಣಾ ದುಕಾನ್ ಆಗಲಿ, ಸಬ್ಜಿ ದುಕಾನ್ ಆಗಲಿ, ಫ್ರೂಟ್ ದುಕಾನ್ ಆಗಲಿ ಯಾವುದೇ ತಕಡಿಯನ್ನು ಚೆಕ್ ಮಾಡ್ತಾ ಇಲ್ಲ. ಹಾಗೂ ಕಲ್ಲು ಅವರು ಬಂದು ಏನು ಚೆಕ್ ಮಾಡ್ತಾ ಇಲ್ಲ. ಅವರು ಸೇಲು ಫಲ್ಲು ಹೊಡೆದು ಅದು ಏನಪ್ಪ ಅಂದ್ರೆ ಅವರು ತೂಕ ಮಾಡ್ತಾ ಇದ್ದಾರೆ. ಇವರು ಏನಪ್ಪ ಅಂದ್ರೆ 1 ಕಿಲೋಯಿಂದ 1/4 ಕಿಲೋ ಅವ್ರು ಕದೀತಾ ಇದ್ದಾರೆ. ಅವರು ಬಂದು ಗಮನ ಹರಿಸ್ತಾ ಇಲ್ಲ. ಹಾಗೂ ರಾಷ್ಟ್ರಧ್ವಜವನ್ನು 135 ಡಾಕ್ಟರ್ ಬಾಬಾ ಸಾಹೇಬ್ ಜಯಂತಿ ಮಾಡಿದವರು ಅವತ್ತಿನ ದಿವಸ ಅವ್ರನ್ನೂ ಬಂದಿಲ್ಲ. ಅದರ ಬರೋಫರತ್ವರಲ್ಲಿ ಅವರು ರಾಷ್ಟ್ರಧ್ವಜವನ್ನು ಹಾರಿಸ್ಯಾರ. ಇಂಥ ಭ್ರಷ್ಟ ಅಧಿಕಾರಿಗೆ ತಹಸೀಲ್ದಾರ್ ಮೇಡಮ್ ಅವರು ಜಿಲ್ಲಾ ಉಸ್ತುವಾರಿ ಈಶ್ವರ್ ಖಂಡೆ ಸಾಹೇಬರು ಅವ್ರ ಮೇಲೆ ಗಮನ ಹರಿಸಿ ಸುಸ್ತ ಕರ್ಮ ಕೈಗೊಳಿಸಬೇಕಂದು ಅವರಿಗೆ ವರ್ಗಾವಣೆ ಮಾಡಬೇಕು. ಹಾಗೂ ನಮ್ಮ ದಲಿತ ಸಂಘರ್ಷ ವತಿಯಿಂದ ಒಂದು ವೇಳೆ ವರ್ಗಾವಣೆ ಮಾಡಿಲ್ಲ ಅಂದರೆ ನಾವು ಬೀದರ್ ಜಿಲ್ಲೆ ತುಂಬ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಜೈ ಭೀಮ್, ಜೈ ಸಂವಿಧಾನ, ಜೈ ಭಾರತ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಮತಾವಾದ ವತಿಯಿಂದ ನಾವು ಬಾಲ್ಕಿ ತಹಸೀಲ್ ಆಫೀಸ್ ಮುಂದೆ ಉಗ್ರ ಹೋರಾಟ ಮಾಡಿದ್ದೀವಿ. ಏನಂತಂದರೆ ಬಾಲ್ಕಿ ಕಲ್ಲು ಮಾಪನ ಇಲಾಖೆ ಅಧಿಕಾರಿಗಳು ಸುಮಾರು ತಿಂಗಳುಗಳಿಂದ ಗೈರು ಹಾಜರಾಗುತ್ತಿದ್ದಾರೆ. ಪದೇ ನಾವು ಮೌಖಿಕವಾಗಿ ತಹಸೀಲ್ದಾರಿಗೆ ನಾವು ಹೇಳಿದರೆ ಕೂಡ ತಾವು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ನಾವು ಬಾಲ್ಕಿ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಕಲ್ಲು ಮಾಪನ ಇಲಾಖೆಯಲ್ಲಿ ಬಾಲ್ಕಿಯಲ್ಲಿ ಬಂದು ಯಾವುದೇ ತಕ್ಕಡಿ ಆಗಲಿ, ಯಾವುದೇ ಕಾಟ ಯಂತ್ರಗಳಾಗಲಿ ಭೇಟಿ ಕೊಟ್ಟಿಲ್ಲ. ಮತ್ತು ಇವರು ಬರೋದೇ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಬರ್ತಾ ಇದ್ದಾರೆ. ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣ ಮತ್ತು ಸಮತಾವಾದ ವತಿಯಿಂದ ನಾನು ಉಗ್ರ ಹೋರಾಟ ಮಾಡುತ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಸಂವಿಧಾನ.